ನಮಸ್ಕಾರ. ಈ 23ನೇ ದಿನದಂದು ಸಹ ನಾನು ಈಗಲೇ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿ ಒಂದು ಅಮೂಲ್ಯ ಬರಹ. ಏನಪ್ಪ, ಹೌ ಟು ಚೂಸ್ ಎನ್ ಐಡಿಯಲ್. ದ ವೆರಿ ವರ್ಡ್ ಐಡಿಯಲ್ ಇಂಡಿಕೇಟ್ಸ್ ಎ ಗ್ರೇಟ್ ಐಡಿಯಾ. ಇಟ್ ಈಸ್ ಎ ಕಾಂಕ್ರೀಟ್ ಆ್ಯಂಡ್ ಕಾನ್ಸ್ಟಂಟ್ ಐಡಿಯಾ, ಎ ಗೋಲ್, ಎ ಪರ್ಪಸ್, a good that is precisely, clearly, constantly foreseen. Thus, a noble ideal gives unity, harmony, vigor, fullness to life and increases the physical and mental perfection of one's acts. Here are tips that will help you to choose your ideals. Choose an ideal that will not be conflict with your total good, but which will further it and make it easier to attain. Your main purpose in life is to prepare for the next. Second, choose an ideal in agreement with your aptitude and personality. 3. Let your ideal be found outside and superior to yourself. The ideal of life is development of the whole being for the profit of others and service of God. 4. Let your ideal be practical and bring you to act at the present moment on the good thought or noble purpose you have. 5th, the last one. Your ideal should be concrete and summed up in a few words to be frequently repeated. ಒಂದು ಆದರ್ಶವನ್ನು ಹೇಗೆ ಆರಿಸೋದೋ, ಈ ಶಬ್ದ ಆದರ್ಶ ಎನ್ನುವುದೇ ದೊಡ್ಡದಾಗಿರುವ ಚಿಂತನೆ. ಇದನ್ನು ಸುಭದ್ರವಾದ ಚಿಂತನೆ, ಈ ಗುರಿಯು ಆ ಉದ್ದೇಶವು ಬಹಳ ಉತ್ತಮ, ನಿಖರವಾದದ್ದು, ಸ್ಪಷ್ಟವಾದದ್ದು, ಸದಾಕಾಲ ಮುಂಜಾಲೋಚನೆ ಇದ್ದದ್ದು ಆಗಬೇಕು. ಒಂದು ಉದಾತ್ತ ಆದರ್ಶವು ಏಕತೆಯನ್ನು, ಸಾಮರಸ್ಯವನ್ನು, ಶಕ್ತಿ ಸಾಮರ್ಥ್ಯಗಳನ್ನು ಪರಿಪೂರ್ಣವಾಗಿ ಜೀವನಕ್ಕೆ ನೀಡುತ್ತದೆ. ವ್ಯಕ್ತಿಯ ಕಾರ್ಯಚಟುವಟಿಕೆಗಳಲ್ಲಿ ಭೌತಿಕವಾಗಿ ಹಾಗೂ ಮಾನಸಿಕವಾಗಿ ಸಂಪೂರ್ಣತೆಯನ್ನು ಹೆಚ್ಚಿಸುತ್ತದೆ. ಇಲ್ಲುಂಟು ಕೆಲವು ಸಲಹೆಗಳು. 5. ಯಾವುದರ ಸಹಾಯದಿಂದ ನೀವು ನಿಮ್ಮ ಆದರ್ಶವನ್ನು ಆರಿಸಿಕೊಳ್ಳಲು ಸಾಧ್ಯವಿದೆ? ನಿಮ್ಮ ಸಮಸ್ತ ಜೀವನಕ್ಕಾಗಿ ವಿರೋಧವಾಗಿ ಘರ್ಷಣೆಗೆ ಇಳಿಯುವ ಆದರ್ಶವೂ ಬೇಡ. ಅದರಿಂದ ನೀವು ಆದರ್ಶವನ್ನು ಸಾಧಿಸಲು ಸುಲಭವಾಗಿ ಮುಂದಕ್ಕೆ ಒಯ್ಯಬೇಕು. ಅಂತಹ ಆದರ್ಶ ಬೇಕು. ನಿಮ್ಮ ಜೀವನದ ಮುಖ್ಯ ಉದ್ದೇಶ ಮುಂದೆ ಸಾಗುವ ಸಿದ್ಧತೆಯದಾಗಬೇಕು. 2. ನಿಮ್ಮ ಅಭಿರುಚಿಗೆ ತಕ್ಕಂತೆ, ವ್ಯಕ್ತಿತ್ವಕ್ಕೆ ತಕ್ಕಂತೆ ನಿಮ್ಮ ಆದರ್ಶವನ್ನು ಆರಿಸಿಕೊಳ್ಳಿರಿ. ನಿಮ್ಮ ಆದರ್ಶ ನಿಮ್ಮ ಸ್ವಂತದ್ದಾಗಕ್ಕಿಂತ ದೊಡ್ಡದಾಗಿರಲಿ, ಉತ್ಕೃಷ್ಟವಾಗಿರಲಿ. ಆದರ್ಶ ಜೀವನವು ಸಮಗ್ರ ಜೀವನದ ಉತ್ಕೃಷ್ಟತೆ, ಇತರರಿಗಾಗಿ ಲಾಭ ಮಾಡುವುದರಾಗಿ, ದೇವರ ಸೇವೆಗಾಗಿ ಅರ್ಪಿತವಾಗಿರಬೇಕು. ನಿಮ್ಮ ಆದರ್ಶ ವ್ಯಾವಹಾರಿಕವಾಗಿರಬೇಕು. ಅದು ಪ್ರಸಕ್ತ ಕ್ಷಣದಲ್ಲಿ ಉದಾತ್ತ ಉದ್ದೇಶ ಪಡೆದಿರುವಂತೆ ಉತ್ತಮ ವಿಚಾರದಿಂದ ಕಾರ್ಯಪ್ರವೃತ್ತಿಯದಾಗಿರಬೇಕು. ನಿಮ್ಮ ಆದರ್ಶ ಸದೃಢವಾಗಿರತಕ್ಕದ್ದು. ಅದು ಕೆಲವು ಶಬ್ದಗಳಲ್ಲಿ ನಿರೂಪಿತವಾಗಿರಬೇಕು. ಯಾಕಂದರೆ ಮ್ಯಾಲಿಂದ ಮ್ಯಾಲೆ ಮರಳಿ ಅದನ್ನು ನೆನಪಿಸ್ಕೋಬೇಕು, ಪಠಿಸ್ಕೋಬೇಕು. ಈಗ ನೋಡಿ, ಇವತ್ತು ನನಗೆ ಸನ್ಮಾನ ಮಾಡಿದರು. ನಿನ್ನೆ ದಿನ ಮಂಡ್ಯದ ಸಾಹಿತ್ಯ ಸಮ್ಮೇಳನದಲ್ಲಿ ಬಹಳ ಉತ್ತಮವಾದ ವ್ಯವಸ್ಥೆ ಮಾಡಿದರು. ನಮ್ಮನ್ನು ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಸಾಹಿತ್ಯ ಸಮ್ಮೇಳನವು ಭಾಳ ಚೆನ್ನಾಗಿ ನಡೀತು. ನಾನು ಹೋದ ಸಂದರ್ಭದಲ್ಲಿ ಎಲ್ಲರೂ ನನ್ನನ್ನು ಪ್ರೀತಿಯಿಂದ, ಗೌರವದಿಂದ ನೋಡಿದರು. ನನಗೆ ಭಾಳ ಸಂತೋಷ ಅನ್ನಿಸ್ತು ಅಂತ ಹೇಳುತ್ತಾ ಇದನ್ನು ಬೇಕಂತ ಇವತ್ತು ನಾನು ರೆಕಾರ್ಡ್ ಮಾಡಿದ್ದೇನೆ. ತಮಗೆಲ್ಲರಿಗೂ ಕನ್ನಡ ಸಾಹಿತ್ಯದ ಮೇಲೆ ಪ್ರೀತಿ ಬೆಳೆಯಲಿ, ಕನ್ನಡ ಭಾಷೆಯ ಮೇಲೆ ಪ್ರೀತಿ ಬೆಳೆಯಲಿ ಎಂಬುವಂಥ ಒಂದು ಸದಾಶಯದೊಂದಿಗೆ ನಮಸ್ಕಾರ.